ಧ್ರುವ ತಾರೆ. ಪ್ರಪಂಚದಲ್ಲಿ ಏನು ಬೇಕಾದರೂ ಬದಲಾಗ್ಬೋದು, ಆದರೆ ಪ್ರೀತಿಯ ಭಾವನೆ ಮಾತ್ರ ಬದಲಾಗಲ್ಲ. ಅದು ನಿಷ್ಕಲ್ಮಶ, ನಿರಂತರ. ಪ್ರೀತಿ ಕೈಕೊಟ್ಟಾಗ ಆಗೋ ನೋವು ಅದು ಹೇಳಿತೀರದು. ಇಂಥ ಅಂಶದೊಂದಿಗೆ ತೆರೆಗೆ ಬಂದಿರುವ ಚಿತ್ರವೇ ಧ್ರುವ ತಾರೆ. ರೀಲ್ಸ್ನಲ್ಲೇ ತಮ್ಮದೇ ಛಾಪು ಮೂಡಿಸಿರುವ ಪ್ರತೀಕ್ ಹಾಗೂ ಮೌಲ್ಯ ಮೊದಲ ಬಾರಿಗೆ ಹಿರಿತೆರೆಯಲ್ಲಿ ಸೌಂಡ್ ಮಾಡಿದ್ದಾರೆ. ಅವರ ಈ ಪ್ರಯತ್ನಕ್ಕೆ ಪ್ರಶಂಸೆ ಕೊಡಲೇಬೇಕು. ಈ ಸಿನಿಮಾದ ಬಗ್ಗೆ ಹೇಳಬೇಕಾದ್ರೆ, ಲವ್ ಫೇಲ್ಯೂರ್ ಆಗಿರೋ ಹುಡುಗ, ಕುಡಿತದ ಚಟಕ್ಕೆ ದಾಸನಾಗುವ ನಾಯಕ, ಪ್ರೇಮಿಗಳ ವಿರೋಧಿ ಸಂಘದ ಅಧ್ಯಕ್ಷನಾಗ್ತಾನೆ. ಲವರ್ಗಳನ್ನು ದ್ವೇಷಿಸುವ ಮಟ್ಟಿಗೆ ನಾಯಕನ ಹೃದಯ ಚೂರಾಗಿರುತ್ತೆ. ಇದು ನಾಯಕನ ಫ್ಲ್ಯಾಶ್ಬ್ಯಾಕ್ ಸ್ಟೋರಿ, ಆದರೆ ನಾಯಕಿಯ ಸ್ಟೋರಿ ಬೇರೆಯೇ ಇರುತ್ತೆ. ಆಕೆ ಕೂಡ ಒಂದು ಲವ್ ಫೇಲ್ಯೂರ್ನಿಂದ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಇಬ್ಬರೂ ಒಂದಾಗಿದ್ದರೆ ಹೇಗಿರ್ಬೋದು? ಸಂಸಾರ ಸಾಗರಕ್ಕೆ ಧುಮುಕಿದರೆ ಅದು ಸಲೀಸಾಗಿ ಸಾಗ್ಬೋದಾ? ಇದೇ ಈ ಸಿನಿಮಾದ ಹೈಲೈಟ್ಸ್. ಈ ಸಿನಿಮಾ ಕೇವಲ ಲವ್ ಸ್ಟೋರಿ ಅಲ್ಲ, ಇಲ್ಲಿ ಫ್ಯಾಮಿಲಿ ಡ್ರಾಮಕ್ಕೂ ಜಾಗ ಇದೆ. ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ನೋಡುವ ಬಯಸುವವರು ಧ್ರುವ ತಾರೆಯನ್ನು ತುಂಬಾ ಇಷ್ಟಪಡ್ತಾರೆ. ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು, ಆದರೆ ಆ ಕತೆಗೆ ಅದು ಬೇಕಿತ್ತು ಅನಿಸುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಒಂದಿಷ್ಟು ಗಂಭೀರ ಅಂಶಗಳ ಮೂಲಕ ಸಿನಿಮಾದ ಪ್ರೇಕ್ಷಕರನ್ನ ಹತ್ತಿರ ಸೆಳೆಯುತ್ತೆ. ಪ್ರತೀಕ್ ಹಾಗೂ ಮೌಲ್ಯ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಟೆಕ್ನಿಕಲಿ ಅಷ್ಟೊಂದು ರಿಚ್ ಆಗಿಲ್ಲದೆ ಇದ್ದರೂ ಕೂಡ ಕೆಲವೊಂದು ದೃಶ್ಯಗಳು ನಮಗೆ ನೈಜ ಚಿತ್ರದ ಅನುಭವವನ್ನು ನೀಡುತ್ತೆ. ಸಾಂಗ್ BGM ಕೂಡ ಸನ್ನಿವೇಶಕ್ಕೆ ತಕ್ಕಂತೆ ಬಂದು ಹೋಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ತಿದ್ದ ಇವರು ಬಿಗ್ ಸ್ಕ್ರೀನ್ ಮೇಲೆ ಪ್ರಯತ್ನ ಮಾಡಿರೋದು ತುಂಬಾ ಖುಷಿಯಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತೀಕ್ ಮತ್ತು ಮೌಲ್ಯರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಆಲ್ರೆಡಿ ಥಿಯೇಟರ್ನಲ್ಲಿ ಬಿಡುಗಡೆ ಆಗಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಬಂಟಿ ಆಟ.